ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಜೊತೆಗೆ ಇನ್ನು 13 ಜನ ಸಚಿವರಾದರು. ಅವರ ಪೈಕಿ ಅನೇಕರಿಗೆ ತಮಗೆ ಸಿಕ್ಕ ಇಲಾಖೆ ಅಥವಾ ಖಾತೆಗಳ ಬಗ್ಗೆ ಬೇಜಾರು. ರಾಮಲಿಂಗಾರೆಡ್ಡಿ ಅವರಂತೂ ರಾಜೀನಾಮೆ ಪತ್ರ ಬರೆದುಕೊಡುವ ಹಂತಕ್ಕೆ ಹೋದರು. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಿಕ್ಕಿದೆ, ಅವರು BDA ಮತ್ತು BMRDAನೂ ಸೇರಿಸಿ ನನಗೆ ಕೊಡಬೇಕು ಅಂತಿದ್ದಾರೆ. ಅದರ ಮಧ್ಯದಲ್ಲಿ ಆಹಾರ ಖಾತೆಯನ್ನು ಪಡೆದಿರುವ ಮುನಿಯಪ್ಪನವರದ್ದು ಮತ್ತೊಂದು ರೀತಿಯ ಮುನಿಸು. ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ಅವರ ಎದುರೇ ತಾಜ್ ಹೋಟೆಲ್ನಲ್ಲಿ ತಮ್ಮ ಬೇಜಾರು ತೋಡ್ಕೊಂಡಿದ್ದು. ಇವತ್ತು ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನನಗೆ ಬೇರೆ ಖಾತೆ ಕೊಡಿ ಅಂತ ಕೇಳಿದ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗಿಸಿ ರಾಹುಲ್ ಗಾಂಧಿ ಅವರು ಹೊರಡುವಾಗ ಬೆಂಗಳೂರು ಏರ್ಪೋರ್ಟ್ನಲ್ಲಿರುವ ತಾಜ್ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ KH ಮುನಿಯಪ್ಪನವರನ್ನ ಸಮಾಧಾನ ಪಡಿಸಲಾಯಿತು ಅಂತ ಸುದ್ದಿ ಬಂದಿತ್ತು. ಮುನಿಯಪ್ಪ ಅವರು ಆಹಾರ ಇಲಾಖೆಯನ್ನ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರು. ಈಗ ಅದೇ KH ಮುನಿಯಪ್ಪ ಮತ್ತೆ ಹೇಳ್ತಾ ಇದ್ದಾರೆ, ನಾನು ಸೀನಿಯರ್ ಇದ್ದೀನಿ, ಬಡವರ ಕೆಲಸ ಮಾಡಬೇಕು, ಖಾತೆ ಬದಲಾಯಿಸುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದೀನಿ. ಹೈಕಮಾಂಡ್ ಸೂಚನೆಯ ಮೇರೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರಿಗೆ, ಹರಿಪ್ರಸಾದ್ ಅವರಿಗೆ ಖಾತೆ ಬದಲಾಯಿಸೋದಕ್ಕೆ ಹೇಳಿದ್ದೀನಿ ಅಂತಿದ್ದಾರೆ. ಆಹಾರ ಸಚಿವರಾಗಿರುವ, ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಆಹಾರ ಸಚಿವರೇ ಆಗಿದ್ದ KH ಮುನಿಯಪ್ಪ ಇವತ್ತು ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಭೇಟಿಯಾಗಿ ಬೇರೆ ಇಲಾಖೆ ಕೊಡಿ ಅಂತ ಕೇಳಿದ್ರು. ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಅವರಿಗೆ ಸಂತಾಪ ಸೂಚಿಸೋದಕ್ಕೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಭೇಟಿಯಾಗಿ KH ಮುನಿಯಪ್ಪ ಮನವಿ ಮಾಡಿಕೊಂಡಿದ್ದಾರೆ, ಬಡವರ ಸೇವೆ ಮಾಡಬೇಕು, ನಾನು ಹಿರಿಯನಿದ್ದೀನಿ, ಬೇರೆ ಖಾತೆ ಕೊಡಿ ಅಂತ ಕೇಳಿದ್ದೀನಿ ಅಂತ. ಕೇಳಿಸ್ಕೊಳ್ಳಿ ಏನಂತಾರೆ ಮುನಿಯಪ್ಪ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಈಗ ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿದ್ದೀನಿ. ಮತ್ತೊಂದು ಹೆಚ್ಚುವರಿ ಖಾತೆ ಬದಲಾಯಿಸಬೇಕು, ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀರಾ ಅಂತ ಕೇಳಿದಿರಿ? ಹೌದು, ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಾರೆ? ಇಲ್ಲ, ಅವ್ರೇನು ಈ ಪಾಪ ಸುರೇಶ್ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಕೆಲಸ ಶುರು ಮಾಡಿದ್ದೀನಪ್ಪ, ಏನ್ ತೊಂದರೆ ಇಲ್ಲ. ನಾನು ಶಿಸ್ತಿನ ಸಿಪಾಯಿ, ಏನ್ ಕೆಲಸ ಕೊಟ್ಟಿದ್ರಂತ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಕೊಡೋದು ಇಟ್ ಇಸ್ ಮೈ ಡಿಮಾಂಡ್. ಎಲ್ಲ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ, ನಾನು ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ, ಅವರು ಡಿಸೈಡ್ ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.